ನಮಸ್ಕಾರ ಫ್ರೆಂಡ್ಸ್. ಕೋಟಕ್ ಮಲ್ಟಿಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಈ ಮ್ಯೂಚುವಲ್ ಫಂಡ್ ಇದರ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನಿಮಗೆಲ್ಲರಿಗೆ. ಮಲ್ಟಿಕ್ಯಾಪ್ ಫಂಡ್ ಅಂದರೆ ಏನು? ಎಲ್ಲರಿಗಿಂತ ಪೈಲ ದ ಕ್ವಶನ್, ಮಲ್ಟಿಕ್ಯಾಪ್ ಫಂಡ್ ಅಂದರೆ ಏನು? ಮಲ್ಟಿಕ್ಯಾಪ್ ಫಂಡ್ ಅಂದ್ರೆ ಯಾವ ಮ್ಯೂಚುವಲ್ ಫಂಡು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್, ಮಿಡ್ ಕ್ಯಾಪ್ ಸ್ಟಾಕ್ಸ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಎಲ್ಲ ಕಡೆ ಇವ್ರದ್ದು ಎಕ್ಸ್ಪೋಜರ್ ಅದ, ಎಲ್ಲ ಕಡೆ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಫಂಡ್ಗೆ ನಾವು ಮಲ್ಟಿಕ್ಯಾಪ್ ಫಂಡ್ ಅಂತೀವಿ. ಇವಾಗ ಕೋಟಕ್ ಮಲ್ಟಿಕ್ಯಾಪ್ ಫಂಡ್ ಅಂಥ ಯಾವ ಸ್ಟಾಕ್ಸ್ ಅದಾವೆ ಇವ್ರ ಹತ್ಯಾಗ ಒಂದು ಸರಿ ನೋಡೋಣ ಬರ್ರಿ. ಅಸೆಟ್ ಅಲೊಕೇಶನ್, ಇಲ್ಲಿ ಅಸೆಟ್ ಅಲೊಕೇಶನ್ ಟಚ್ ಮಾಡೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಟಾಪ್ 10 ಸ್ಟಾಕ್ಸ್. ಮಾರುತಿ ಸುಜುಕಿ, HDFC ಬ್ಯಾಂಕ್ 5.5% ಆ್ಯಂಡ್ 4.5%. ಈ ರೀತಿ ಇಲ್ಲಿ ನೋಡಿರಿ, ಹೀರೋ ಮೋಟರ್ ಕಾಪ್, ಒರಾಕಲ್ ಫೈನಾನ್ಸ್, ಹಿಂದೂಸ್ತಾನ್ ಯೂನಿಲಿವರ್, ಝೊಮ್ಯಾಟೊ, ಪವರ್ ಫೈನಾನ್ಸ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NTPC, ಬ್ಯಾಂಕ್ ಆಫ್ ಬರೋಡಾ. ಇಲ್ಲಿ ನೋಡಿರಿ, ಝೊಮ್ಯಾಟೊ ಒಂದು ಸ್ಮಾಲ್ ಕ್ಯಾಪ್ ಕಂಪ್ನಿ, ಬ್ಯಾಂಕ್ ಆಫ್ ಬರೋಡಾ ಒಂದು ಸ್ಮಾಲ್ ಕ್ಯಾಪ್ ಕಂಪ್ನಿ, NTPC ಒಂದು ಲಾರ್ಜ್ ಕ್ಯಾಪ್ ಕಂಪ್ನಿ, HDFC ಬ್ಯಾಂಕ್, ಮಾರುತಿ ಸುಜುಕಿ ಲಾರ್ಜ್ ಕ್ಯಾಪ್ ಕಂಪ್ನಿ, ಹಿಂದೂಸ್ತಾನ್ ಯೂನಿಲಿವರ್ ಲಾರ್ಜ್ ಕ್ಯಾಪ್ ಕಂಪ್ನಿ, LIC ಒಂದು ಮಿಡ್ ಕ್ಯಾಪ್ ಕಂಪ್ನಿ. ಈ ರೀತಿ ಇವ್ರ ಹತ್ರ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ಸ್ಟಾಕ್ಸು ಇರ್ತಾವೆ. ಇವ್ರು ಏನು ಮಾಡ್ತಾರೋ, ಯಾವ ಸೆಕ್ಟ್ರಲ್ಲಿ ಯಾವ ಸ್ಟಾಕ್ಸು ಕಡಿಮೆ ರೇಟ್ದಲ್ಲಿ ಅದಾವು, ಮುಂದೆ ಹೋಗೋ ಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಆ ರೀತಿ ಅಂಥ ಸ್ಟಾಕ್ಸನ್ನು ಇನ್ ಮಾಡೋದು, ಔಟ್ ಮಾಡೋದು, ಬೈ ಮಾಡೋದು, ಸೆಲ್ ಮಾಡೋದು ಮಾಡ್ತಾ ಇರ್ತಾರೋ. ಇದಕ್ಕೆ ನಾವು ಒಂದು ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೀವಿ. ಈ ಮಲ್ಟಿ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಒಂದು ತುಂಬ ಫೇಮಸ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್. ಇದು ಇನ್ವೆಸ್ಟರ್ಗೆ ಯಾವ ಬೇಕಾದ ಏಜ್ದು ಇನ್ವೆಸ್ಟರ್ ಆಗಲಿ, ಇದು ಯಂಗ್ ಇನ್ವೆಸ್ಟರ್ಸ್ ಆಗಲಿ ಅಥವಾ ಮಿಡ್ಲ್ ಏಜ್ ಅಂದರೆ ಒಂದು 35 to 45 ಏಜ್ ಅವರಾಗಲಿ, ಇನ್ಕ್ಲೂಡಿಂಗ್ ಒಂದು ಓಲ್ಡ್ ಏಜ್ ಅಂದ್ರೆ ಅಜ್ಜ ಅಜ್ಜಿ ಅಂತೀವ್ರಿ, ಅವ್ರ ಸಲುವಾಗಿಯೂ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡು ಒಂದು ಒಳ್ಳೆಯ ಮ್ಯೂಚುವಲ್ ಫಂಡ್ ಆಗಿರುತ್ತೆ ಇನ್ವೆಸ್ಟ್ಮೆಂಟ್ ಸಲುವಾಗಿ. ಇಂಥ ಮ್ಯೂಚುವಲ್ ಫಂಡಲ್ಲಿ ಡೆಫಿನೆಟ್ಲಿ ದುಡ್ಡು ಹಾಕಬೇಕು. ಅದರಲ್ಲಿ ಕೋಟಕ್ ಮಲ್ಟಿ ಕ್ಯಾಪ್, ಇವಾಗ ನಾನು ಈ ಸ್ಕ್ರೀನ್ ಮ್ಯಾಗ ಈ ಮ್ಯೂಚುವಲ್ ಫಂಡ ಯಾಕೆ ತೆಗೆದಿದ್ದು ಅಂದ್ರೆ, ಇಲ್ಲಿ ಕೆಳಗೆ ನೋಡಿರಿ, ಈ ಮ್ಯೂಚುವಲ್ ಫಂಡ್ ಲಾಸ್ಟ್ 1 ವರ್ಷನಾಗ 58.27% ರಿಟರ್ನ್ ಬಡ್ಡಿ ಕೊಟ್ಟದ. 58% ಲಾಸ್ಟ್ 1 ಇಯರ್ ರಿಟರ್ನ್ ನೋಡಕ್ಕೆ ಹೋದ್ರೆ ಇದು ಭಾಳ ಒಳ್ಳೆ ರಿಟರ್ನ. ನೀವು ಬಾಕಿ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ ನೋಡ್ಬೋದು ನೀವು, ಆ ಮ್ಯೂಚುವಲ್ ಫಂಡ್ಗಿಂತ ಇದು ಡೆಫಿನೆಟ್ಲಿ ಒಂದು ಒಳ್ಳೆ ರಿಟರ್ನ್ ಕೊಟ್ಟದ. ನಂಬರ್ 1. ನಂಬರ್ 2, NAV ನೋಡಿರಿ, ಓನ್ಲಿ 19.9 ಅಂದರೆ 20 ರೂಪಾಯಿ NAV ಈಗ ಸದ್ಯಕ್ಕೆ ಐತಿ. ದ್ಯಾಟ್ ಮೀನ್ಸ್ ಈ ಮ್ಯೂಚುವಲ್ ಫಂಡ್ ಮಾರ್ಕೆಟ್ನಾಗ ಬಂದ ಜಾಸ್ತಿ ಟೈಮ್ ಆಗಿಲ್ಲ. ನಂಬರ್ 2. ನಂಬರ್ 3, ಈ ಮ್ಯೂಚುವಲ್ ಫಂಡ್ ಎಕ್ಸ್ಪೆನ್ಸ್ ರೇಷೋ ಇಲ್ಲಿ ನೋಡಿರಿ ಕಾಣತೈತಿ, 0.38% ಮಾತ್ರ ಇದ್ರದ್ದು ಎಕ್ಸ್ಪೆನ್ಸ್ ರೇಷೋ. ಅಂದ್ರೆ 38 ಪೈಸೆ ಪ್ರತಿ 100 ರೂಪಾಯಿಗೆ 38 ಪೈಸೆ ಇವರು ಚಾರ್ಜಸ್ ಮಾಡ್ತಾರೆ ನಮ್ಮ ಹತ್ರ, ಅಂದರೆ ಇನ್ವೆಸ್ಟರ್ ಹತ್ರ. ಅದಕ್ಕೋಸ್ಕರ ಇವ್ರದ್ದು ಎಕ್ಸ್ಪೆನ್ಸ್ ರೇಷೋ ಭಾಳ ಕಡಿಮೆ ಐತಿ ವಿತ್ ಕಂಪೇರ್ ಟು ಅದರ್ ಮಲ್ಟಿ ಕ್ಯಾಪ್ ಫಂಡ್ಸ್. ಈ ಫಂಡದ AUM, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡಿರಿ, 13,216 ಕೋಟಿ ರೂಪಾಯಿ ಇವ್ರ ಹತ್ರ ಟೋಟಲ್ ಫಂಡ್ ವ್ಯಾಲ್ಯೂ. ಅಂದರೆ ಇಷ್ಟು ಮಂದಿ ಇಷ್ಟು ರೊಕ್ಕ ಇವ್ರ ಹತ್ರ ಅದಾವ, ಇವರು ಮ್ಯಾನೇಜ್ಮೆಂಟ್ ಮಾಡಕತ್ತಾರು. ಪ್ಲಸ್ ಇದೊಂದು ಡೆಫಿನೆಟ್ಲಿ ಒಂದು ಒಳ್ಳೆ ಮಲ್ಟಿ ಕ್ಯಾಪ್ ಫಂಡ್ ಐತಿ. ಫೈನಾನ್ಷಿಯಲ್ ಸೆಕ್ಟರ್ನಾಗ ಇವ್ರ ವೇಟೇಜ್ ಜಾಸ್ತಿ ಅದ ರೀ. 25% ದುಡ್ಡು ಇವರು ಫೈನಾನ್ಷಿಯಲ್ಸ್, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತೀವಲ್ರಿ, ಆ ಸ್ಟಾಕ್ಸ್ನಾಗ ಹಾಕ್ತಾರೋ. ನೆಕ್ಸ್ಟ್ ಕನ್ಸ್ಯೂಮರ್ ಸೈಕ್ಲಿಕಲ್ನಾಗ 21%, ಪ್ಲಸ್ ಅದರ್ ಇಂಡಸ್ಟ್ರೀಸ್ನಾಗ ಇವರು ಟೋಟಲ್ ಸೆಕ್ಟೋರಿಯಲ್ ವೈಸ್ ನೋಡಕ್ಕೆ ಕೂತ್ರೆ ಟೆಕ್ನಾಲಜಿ ಅಂದರೆ ಇವು ಸಾಫ್ಟ್ವೇರ್ ಕಂಪ್ನೀಸ್ ಅದಾವೆ, ಅದ್ರಾಗ 9%. ಕನ್ಸ್ಯೂಮರ್ ಡಿಫೆನ್ಸಿವ್ ಅದ್ರಾಗ FMCG ಕಂಪ್ನೀಸ್ ಬರ್ತಾವೆ ರೀ, ಅದ್ರಾಗ 8%. ಯುಟಿಲಿಟಿ ಸರ್ವಿಸಸ್ 8%, ಕಮ್ಯುನಿಕೇಷನ್ ಸರ್ವಿಸಸ್ 6%, ಫಾರ್ಮಾ ಆ್ಯಂಡ್ ಹೆಲ್ತ್ ಕೇರ್ನಾಗ 4%, ಬೇಸಿಕ್ ಮಟೀರಿಯಲ್ಸ್ 4%. ಎನರ್ಜಿ ಸೆಕ್ಟರ್, ಪ್ರೆಸೆಂಟ್ಲಿ ಎನರ್ಜಿ ಸೆಕ್ಟರ್ ಭಾಳ ಹೈಲೈಟ್ನಾಗ ಐತಿ, ಇದ್ರಾಗ 3.5%. ಈ ರೀತಿ ಇವ್ರದ್ದು ಒಂದು ಅಸೆಟ್ ಡಿಸ್ಟ್ರಿಬ್ಯೂಷನ್ ಅದ. ಒಂದು ಒಳ್ಳೆ ಫಂಡ್ ಅದ ಕೋಟಕ್ ಸ್ಟ್ಯಾಂಡರ್ಡ್ ಮಲ್ಟಿ ಕ್ಯಾಪ್ ಡೈರೆಕ್ಟ್ ಗ್ರೋತ್. ಡೆಫಿನೆಟ್ಲಿ ನೀವು ಇದ್ರಾಗ SIP ಥ್ರೂ ರೊಕ್ಕ ಹಾಕ್ರೆ ಡೆಫಿನೆಟ್ಲಿ ನಿಮಗೊಂದು 3 to 4 years 5 yearsನಾಗ ಒಂದು ಒಳ್ಳೆ ರಿಟರ್ನ್ ಕೊಡ್ತದೆ. ಈ ಮ್ಯೂಚುವಲ್ ಫಂಡ್ನಾಗ ನೀವು ಡೆಫಿನೆಟ್ಲಿ SIP ಸ್ಟಾರ್ಟ್ ಮಾಡಿರಿ, ಇನ್ಕ್ಲೂಡಿಂಗ್ ಲಮ್ಸಮ್ ಹಾಕೋರಿದ್ರು ನೋ ಪ್ರಾಬ್ಲಮ್. ಬಟ್ SIP ಈಸ್ ಎ ಬೆಸ್ಟ್ ವೇ. SIP ಥ್ರೂ ಈ ಕೋಟಕ್ ಮಲ್ಟಿ ಕ್ಯಾಪ್ ಡೈರೆಕ್ಟ್ ಗ್ರೋತ್ನಾಗ ಸ್ಟಾರ್ಟ್ ಮಾಡಿರಿ, ನಿಮಗೆ ಪ್ರಾಫಿಟ್ ಸಿಗ್ತದೆ. ವಿಡಿಯೋ ಲೈಕ್ ಅನ್ಸಿದ್ರೆ ಲೈಕ್ ಡೆಫಿನೆಟ್ಲಿ ಮಾಡಿರಿ. ಮತ್ತು ಇದೇ ರೀತಿ ಮ್ಯೂಚುವಲ್ ಫಂಡ್ ಪ್ಲಸ್ ಸ್ಟಾಕ್ಸದ್ದು ನ್ಯೂಸ್ ಸಲುವಾಗಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆಯ ಹಣ ಪ್ರಾಫಿಟ್ ಆಗೇ ಆಗುತ್ತೆ. ಥ್ಯಾಂಕ್ ಯು.